ಬೆಂಗಳೂರಿನ ಯಲಹಂಕದ ಕೋಗಿಲು ಕ್ರಾಸ್ನ 2 ಲೇಔಟ್ಗಳಲ್ಲಿ ಸುಮಾರು 200 ಮನೆಗಳನ್ನು ಸರ್ಕಾರ ತೆರವು ಮಾಡಿತ್ತು. ಇದೀಗ ಸರ್ಕಾರದ ವಿರುದ್ಧ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕಿಡಿಕಾರಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಅವರು, ಉತ್ತರ ಪ್ರದೇಶದ ರೀತಿ ಕರ್ನಾಟಕದಲ್ಲೂ ಬುಲ್ಡೋಜರ್ ನೀತಿ ಅನುಸರಿಸಲಾಗುತ್ತಿದೆ. ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿ ನಡೆಸಲಾಗುತ್ತಿರುವಂತಹ ದಾಳಿ ಈಗ ದಕ್ಷಿಣಕ್ಕೂ ಹರಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಕೋಗಿಲು ಕ್ರಾಸ್ಗೆ ಕೇರಳ ರಾಜ್ಯಸಭಾ ಸದಸ್ಯ ಎಎ ರಹೀಂ ನೇತೃತ್ವದ ನಿಯೋಗ ಬಂದು ಮನೆ ಕಳ್ಕೊಂಡವರಿಗೆ ಸಾಂತ್ವನ ಹೇಳುವ ಮೂಲಕ ಇನ್ನೊಂದು ಆಯಾಮದಲ್ಲಿ ರಾಜಕೀಯವನ್ನ ಮಾಡುತ್ತಿದೆ. ಅಲ್ಲದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸಲೀಂ. ಆಲ್ ಇಂಡಿಯಾ ಕಾಂಗ್ರೆಸ್ ಹಾಗೂ ಸೋನಿಯಾ ಗಾಂಧಿ ಯಾಕೆ ಮೌನ ವಹಿಸಿದ್ದಾರೆ? ಇದು ಗಂಭೀರವಾದ ವಿಚಾರ. ನಮಾಜ್ ಮಾಡುವ ಸಂದರ್ಭ ಬುಲ್ಡೋಸರ್ ಕಳಿಸಿದ್ದಾರೆ ಅಂತ ಕಿಡಿಕಾರಿದ್ರು. ಕರ್ನಾಟಕದಲ್ಲಿ ಬುಲ್ಡೋಸರ್ ನೀತಿ ಅನ್ನುವ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಈ ಬಗ್ಗೆ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದು, ಸಾಲಿಡ್ ವೇಸ್ಟ್ ಹಾಕೋಕೆ ಸೀಮಿತವಾದ ಜಾಗ ಅದು. 10 ವರ್ಷದ ಹಿಂದೆ ಅದು ನೋಟಿಫೈ ಆಗಿದೆ. ಆ ಜಾಗದಲ್ಲಿ ರಾತ್ರೋರಾತ್ರಿ ಗುಡಿಸಲು ಹಾಕಿದ್ರು. ಚರ್ಚೆ ಮಾಡಿಯೇ ತೆರವು ಮಾಡಿದ್ದೇವೆ. ಯಾರಿಗೂ ತೊಂದರೆ ಕೊಡೋ ಕೆಲಸ ಮಾಡಿಲ್ಲ. ಯಾರು ಅರ್ಹರಿದ್ದಾರೆ ಅವರಿಗೆ ಕೊಡ್ತೇವೆ. ಸ್ಲಂಗಳನ್ನ ಏಕಾಏಕಿ ಒತ್ತುವರಿ ಮಾಡಿದ್ರೆ, ರಾತ್ರೋರಾತ್ರಿ ಗುಡಿಸಲು ಹಾಕಿದ್ರೆ ಬಿಡಬೇಕಾ ಅಂತ ಕೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಸಂತೋಷ್ ಲಾಡ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂಥ ಜಾಗ ಹಿಂದೆನೇ 10 ವರ್ಷದಿಂದ 9 ವರ್ಷದಿಂದನೇ ಅದನ್ನು ನೋಟಿಫೈ ಆಗಿತ್ತು. ಆ ಜಾಗದಲ್ಲಿ ಕಸ ಹಾಕುವಂಥ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನು ಹಾಕಿದ್ದಾರೆ. ಅದನ್ನು ತೆರವಾಗಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರ ಹತ್ರ, ಶಾಸಕರ ಹತ್ರ ಚರ್ಚೆ ಮಾಡಿ ಅದನ್ನು ಖಾಲಿಗೊಳಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ. ಯಾರು ಈಗ ಅವರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ಸಿನ ಇತಿಹಾಸ ಇದೆ. ಕಾಂಗ್ರೆಸ್ಸು ಯಾರಿಗೆ ಅಪೋಸ್ಮೆಂಟ್ ಆಗಿರಲಿ ಅಥವಾ ಯಾರು ವಿರೋಧವಾಗಿ ಮಾಡ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ಸಿನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಲ್ಲ ಸಮಾಜದವ್ರನಿಗೆ ಒಡ್ಡುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗಲಿ ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ ನಾವು. ಪಿಣರಾಯಿ ವಿಜಯನ್ ಆರೋಪಕ್ಕೆ ವೈ ವಿಜೇಂದ್ರ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಈ ವಿಚಾರದ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ. ಯಾಕಂದ್ರೆ ಜಮೀರ್ಗೂ ಸಿದ್ದರಾಮಯ್ಯಗೂ ಗೊತ್ತಾದ್ರೆ ಅವರೇ ಒಂದು ಜಮೀನು ರೆಡಿ ಮಾಡಿ ಮುಸ್ಲಿಂ ಲೇಔಟ್ ಮಾಡಿ ಬಿಡ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸಭೆ ನಡೀತಾ ಇದೆ. ಮುಂದಿನ ಅಸೆಂಬ್ಲಿ ಎಲೆಕ್ಷನ್ ಗೆಲ್ಲೋ ಬಗ್ಗೆ ಇಂದಿರಾ ಭವನ್ನಲ್ಲಿ ನಡೆಯುತ್ತಿರುವಂತಹ ಸಭೆಯಲ್ಲಿ ಚರ್ಚೆ ಆಗ್ತಿದೆ. ಅಲ್ಲದೆ ಕೇಂದ್ರದ ವಿರುದ್ಧ ಮುಂದಿನ ಹೋರಾಟಗಳ ಕುರಿತಾಗಿ ಕೆಲವೊಂದು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಸಭೆ ಮುಗಿದ ಬಳಿಕ ರಾಜ್ಯದ ನಾಯಕತ್ವ ವಿಚಾರದ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಜೋರಾಗಿ ನಡೀತಾ ಇದೆ. ಒಂದೆಡೆ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ನಾಯಕರು ಹೈಕಮಾಂಡ್ ಮಾತಿಗೆ ಬದ್ಧ ಅಂತ ಹೇಳ್ತಾನೆ ತಮ್ಮದೇ ಆದ ಒತ್ತಡ ತಂತ್ರದ ರಾಜಕೀಯಕ್ಕೆ ಮೊರೆ ಹೋಗಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಬಗೆಹರಿದಿಲ್ಲ. ಹೀಗಾಗಿ ಇಂದಿನ ಕಾರ್ಯಕಾರಿಣಿ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಬಗ್ಗೆ ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಖರ್ಗೆಗೆ ಮಧ್ಯಸ್ಥಿಕೆ ವಹಿಸುವಂತೆ ಡಿಕೆಶಿ ಮನವಿ ಮಾಡಿರೋ ಹಿನ್ನೆಲೆ ಇವತ್ತಿನ ಸಭೆ ಮಹತ್ವ ಪಡ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿರೋ ಬೆನ್ನಲ್ಲೇ ಅವರ ಆಪ್ತರಾದ ಕೆಜೆ ಜಾರ್ಜ್, ಎಚ್ಸಿ ಮಹಾದೇವಪ್ಪ, ಬೈರತಿ ಸುರೇಶ್, ಡಾಕ್ಟರ್ ಎಂಸಿ ಸುಧಾಕರ್, ಅಶೋಕ್ ಪಟ್ಟಣ್, ನಾಸೀರ್ ಅಹಮದ್, ರಾಘವೇಂದ್ರ ಹಿಟ್ನಾಳ್ ಕೂಡ ಹೋಗಿದ್ದಾರೆ. ಇನ್ನು ಸಿಡಬ್ಲ್ಯೂಸಿ ಸಭೆಗೆ ಹಾಜರಾಗೋಕೆ ಬಿಕೆ ಹರಿಪ್ರಸಾದ್ ಕೂಡ ತೆರಳಿದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಜಟಾಪಟಿಯ ಬೆನ್ನಲ್ಲೇ ದೆಹಲಿಯಲ್ಲೂ ದಲಿತ ಸಿಎಂ ಕೂಗು ಜೋರಾಗೇ ಇದೆ. ಗೃಹ ಸಚಿವ ಪರಮೇಶ್ವರ್ ಅವರನ್ನ ಸಿಎಂ ಮಾಡುವಂತೆ ಆಗ್ರಹಿಸಲಾಗಿದೆ. ದೆಹಲಿಯ ಇಂದಿರಾ ಭವನದ ಮುಂದೆ ಬ್ಯಾನರ್ ಹಿಡಿದು ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ದೆಹಲಿಗೆ ಆಗಮಿಸಿದ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಮುಖಂಡ ಪುರುಷೋತ್ತಮ ನೇತೃತ್ವದ ಕಾರ್ಯಕರ್ತರು ಆಗಮಿಸಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡುವಂತೆ ಆಗ್ರಹಿಸಿದ್ದಾರೆ. Because Dr. G. Parmeshwar has made an 8 years KBC president. He worked very good for this thing and is a clean-handed leader of Dalit. We request. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಟ್ರೆ ಮಾತ್ರ ಬೇರೆಯವರಿಗೆ ಅವಕಾಶ ಸಿಗುತ್ತೆ ಅಂತ ಬೆಳಗಾವಿಯಲ್ಲಿ ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಹೇಳಿದ್ದಾರೆ. ಈ ಕುರಿತು ಮಾತಾಡಿದ ಅವರು, ಹಾಲುಮತ ಸಮಾಜದಿಂದ ಅಧಿಕಾರ ಕಿತ್ಕೊಳ್ಳೋದು ಕಷ್ಟ. ಅವರಾಗಿಯೇ ಬಿಟ್ಟರೆ ಮಾತ್ರ ಅಧಿಕಾರ ಸಿಗುತ್ತೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಟ್ರೆ ಡಿಕೆಶಿಗೆ ಅಧಿಕಾರ ಸಿಗುತ್ತೆ. ಸಂಕ್ರಾಂತಿ ಕಳಿಬೇಕು. ಮುಂದಿನ ವರ್ಷ ಬಜೆಟ್ ಮಂಡನೆ ಬಳಿಕ ಅವರಾಗಿಯೇ ಅಧಿಕಾರ ಬಿಟ್ಟರೆ ಅವಕಾಶ ಇದೆ, ಇಲ್ಲದಿದ್ರೆ ಕಷ್ಟ ಇದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಹಾಲುಮತ ಸಮಾಜದವರ ಹತ್ರ ಅಧಿಕಾರವರು ಬಿಡಿಸ್ಕೊಳ್ಳೋದು ಕಷ್ಟ ಅಂತ ಅವರಾಗೆ ಬಿಟ್ಟರೆ ಅವಕಾಶ ಇದೆ, ಇಲ್ಲದೆ ಹೋದರೂ ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ, ಬಡ್ಜೆಟ್ಟು ಇದೆಲ್ಲ ಆಗಬೇಕು.
ಆದಮೇಲೆ ಅವರಾಗಿ ಬಿಟ್ಟರು ಸಾಧ್ಯ ಇದೆ. ಇಲ್ಲಿಯವರು ಕಲಬುರಗಿಯಲ್ಲಿಂದು ಅಹಿಂದ ಸಮಾವೇಶದ ಪೂರ್ವಭಾವಿ ಸಭೆ ನಡೆಸಲಾಗಿದೆ. ಜನವರಿ 21ಕ್ಕೆ ಹುಬ್ಬಳ್ಳಿಯಲ್ಲಿ ಬೃಹತ್ ಅಹಿಂದ ಸಮಾವೇಶ ನಡೆಯಲಿದೆ. ಸಮಾವೇಶಕ್ಕೆ ಉತ್ತರ ಕರ್ನಾಟಕದ ಮೂಲೆ ಮೂಲೆಗಳಿಂದ ಸಹಸ್ರಾರು ಜನ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿರುವಂತಹ ಅಹಿಂದ ಒಕ್ಕೂಟದ ರಾಜ್ಯ ಗೌರವಾಧ್ಯಕ್ಷ ಸಿದ್ದಣ್ಣ ತೇಜಿ, ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿ ಈ ಸಮಾವೇಶ ಮಾಡ್ತಿದ್ದೀವಿ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಸರ್ವನಾಶವಾಗುತ್ತೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸಬಾರದು ಅಂತ ಎಚ್ಚರಿಸಿದ್ರು. ಅಹಿಂದ ಸಮಾವೇಶ ಅವಶ್ಯಕತೆ ಇರಲಿಲ್ಲ ಅಂತ ಒಂದು ಕಡೆ ಇದ್ದರೆ, ಅವಶ್ಯಕತೆ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ. ಕಾರಣ ನಾವೆಲ್ಲ ಅಹಿಂದ ಸಂಘಟನೆಯಿಂದನೇ ದೇವರಾಜ್ ಅರಸು ಆದಮೇಲೆ ಮತ್ತೊಬ್ಬ ವ್ಯಕ್ತಿ ಕಂಡಿದ್ದೆ, ಅದು ಸಿದ್ದರಾಮಯ್ಯ ಅವರಿಗೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದ್ದಾರೆ. ಇತ್ತೀಚೆಗೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಮುಕ್ತಾಯ ಆಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ 2.5 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಉತ್ತರ ಕರ್ನಾಟಕದ ಭಾಗದ ಬಗ್ಗೆ ಚರ್ಚೆ ನಡೆದಿದೆ. ಆದರೆ ಸಮಸ್ಯೆಗಳ ಪರಿಹಾರದ ಬಗ್ಗೆ, ಯೋಜನೆ ಅನುಷ್ಠಾನದ ಬಗ್ಗೆ ಸರ್ಕಾರ ಉತ್ತರ ಕೊಟ್ಟಿಲ್ಲ. ಅಧಿವೇಶನ ಪ್ರಾರಂಭಕ್ಕೂ ಮುನ್ನ ಮಂತ್ರಿಗಳು ಬ್ರೇಕ್ಫಾಸ್ಟ್, ಡಿನ್ನರ್ ಮೀಟಿಂಗ್ ಅಲ್ಲೇ ಕಾಲಹರಣ ಮಾಡಿದ್ರು. ಯಾವುದೇ ಸಚಿವರುಗಳಿಗೆ ಸದನದಲ್ಲೂ ಕೂತು ವಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಆಸಕ್ತಿ ಕಾಣಲಿಲ್ಲ ಅಂತ ಹೇಳಿದರು. ವರ್ಷದಲ್ಲಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ 2.5 ವರ್ಷದಲ್ಲಿ ಮೊದಲ ಬಾರಿಗೆ ಸುದೀರ್ಘವಾಗಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆ. ಉತ್ತರವನ್ನ ನೀಡದೇನೆ ಹೋಗಿರುವಂತದ್ದನ್ನು ತಾವು ನೋಡಿದ್ದೀರಿ. ಸದನ ನಡೀತಾ ಇರಬೇಕಾದ್ರೆ ದ್ವೇಷ ಭಾಷಣದ ಮಸೂದೆನ ತಂದು ಚರ್ಚೆಗೂ ಕೂಡ ಅವಕಾಶವನ್ನ ಕೊಡದೇನೆ ಸದನದಲ್ಲಿ ಬಿಲ್ ಪಾಸ್ ಮಾಡತಕ್ಕಂಥ ಲೋಕಲ್ ಎಲೆಕ್ಷನ್ನಲ್ಲಿ ಮೈತ್ರಿ ಇಲ್ಲ ಎಂಬ ದೇವೇಗೌಡರ ಹೇಳಿಕೆಗೆ ವಿಜಯೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೋದಿಯವರ ಕೈ ಬಲಪಡಿಸೋಕೆ ಅವರು ಎನ್ಡಿಎ ಮಿತ್ರ ಪಕ್ಷ ಆಗಿದ್ದಾರೆ. ದೇವೇಗೌಡರು ನಿನ್ನೆ ಮಾತನಾಡಿರೋದು ಸಂತೋಷ ಇದೆ. ವರಿಷ್ಠರು ಹೇಳೋದನ್ನ ನಾವು ಕೇಳ್ತೀವಿ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಮೈತ್ರಿ ಬಗ್ಗೆ ಹೈಕಮಾಂಡ್ ಮಾತು ಕೇಳ್ತೀವಿ. ದೇವೇಗೌಡರು ಹೇಳಿರೋದನ್ನ ತಪ್ಪಾಗಿ ಅರ್ಥೈಸುವ ಅಗತ್ಯ ಇಲ್ಲ ಅಂತಂದ್ರು. ಸ್ಥಳೀಯ ಚುನಾವಣೆಗಳಲ್ಲಿ ಎನ್ಡಿಎ ಜೊತೆಗೆ ಮೈತ್ರಿ ಕಷ್ಟ ಸಾಧ್ಯ ಅನ್ನೋದ್ರ ಬಗ್ಗೆ ದೇವೇಗೌಡರ ಹೇಳಿಕೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಈ ಬಗ್ಗೆ ಮಾತನಾಡಿರೋ ಅವರು, ಮಾಜಿ ಪ್ರಧಾನಿಗಳ ಹೇಳಿಕೆ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ. ಅಂತಿಮವಾಗಿ ನಮ್ಮ ಎರಡೂ ಪಕ್ಷಗಳ ವರಿಷ್ಠರ ವಿವೇಚನೆಗೆ ಅದು ಬಿಟ್ಟಿದ್ದು. ಎರಡು ಪಕ್ಷಗಳ ಅಂತಿಮ ತೀರ್ಮಾನವೇ ನಮ್ಮ ತೀರ್ಮಾನ. ಮೈತ್ರಿ ವಿಚಾರ ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರು. ಈಗ ನೋಡಿ, ಮಾಜಿ ಪ್ರಧಾನಿಗಳ ಹೇಳಿಕೆ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅಂತಿಮವಾಗಿ ನಮ್ಮ ಎರಡೂ ಪಕ್ಷದ ಹೈಕಮಾಂಡ್ ಇದೆ. ಎರಡೂ ಪಕ್ಷದ ಹೈಕಮಾಂಡ್ ಅವರು ಕೂತ್ಕೊಂಡು ಯಾವ ರೀತಿ ಹೋಗಬೇಕು ಅಂತ ಅವ್ರು ನಿರ್ಣಯ ತಗೊಳ್ತಾರೆ. ನಾವು ಆ ನಿರ್ಣಯಕ್ಕೆ ನಾವು ಬದ್ಧರಾಗಿರ್ತೇವೆ. ನನ್ನ ವ್ಯಾಪ್ತಿಯಲ್ಲಿ ಇವತ್ತು ಅದು ಆ ಒಂದು ನನ್ನ ಕಾರ್ಯವ್ಯಾಪ್ತಿಗೆ ಬರಲ್ಲ. ನಮ್ಮ ಹೈಕಮಾಂಡು, ಎರಡೂ ಪಕ್ಷದ ಹೈಕಮಾಂಡ್ ಏನು ಅಂತಿಮವಾಗಿ ತೀರ್ಮಾನ ತಗೊಳ್ತಾರೆ ಅದನ್ನು ನಾವೆಲ್ಲ ಕೂಡ ಸ್ಥಳೀಯವಾಗಿ ಪಾಲನೆ ಮಾಡ್ತೀವಿ. ನರೇಗಾ ಯೋಜನೆಯ ಹೆಸರು ಬದಲಾವಣೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನರೇಗಾದಲ್ಲಿ ಕಾಂಟ್ರಾಕ್ಟರ್ ಅನ್ನೋ ಪದವೇ ಇರಲಿಲ್ಲ, ಆದರೆ ಹೊಸ ಯೋಜನೆಯಲ್ಲಿ ಕಾಂಟ್ರಾಕ್ಟರ್ ಬಳಿ ಹೋಗಿ ದುಡಿಬೇಕು. ಎಲ್ಲಾ ಪಂಚಾಯತ್ಗೂ ನೂತನ ಯೋಜನೆ ಸೌಲಭ್ಯ ಸಿಗಲ್ಲ, ಕೇವಲ ನೋಟಿಫೈ ಆದ ಪಂಚಾಯತಿಗಷ್ಟೇ ಸಿಗುತ್ತೆ. ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದ ದುಡಿಮೆ ಬೇಕು, ಕರ್ನಾಟಕದ ಪ್ರತಿಭೆ ಸಾಮರ್ಥ್ಯ ಬೇಕು. ಆದರೆ ಕೊನೆಯದಾಗಿ ಕರ್ನಾಟಕದ ಜನತೆಗೆ ಕೇಂದ್ರ ಸರ್ಕಾರ ಚಂಬು ಕೊಟ್ಟಿದೆ ಅಂತ ಆರೋಪಿಸಿದರು. ಕೇಂದ್ರ ಸರ್ಕಾರಿಗೆ ಏನಾಗಿದೆ, ಕರ್ನಾಟಕದ ದುಡಿಮೆ ಬೇಕಾಗಿದೆ, ಕನ್ನಡಿಗರ ಬೆವರು ಬೇಕಾಗಿದೆ, ಕನ್ನಡಿಗರ ಟ್ಯಾಕ್ಸ್ ಬೇಕಾಗಿದೆ, ತೆರಿಗೆ ಬೇಕಾಗಿದೆ, GST ಬೇಕಾಗಿದೆ, ನಮ್ಮ ಸಾಮರ್ಥ್ಯ ಬೇಕಾಗಿದೆ, ನಮ್ಮ ಪ್ರತಿಭೆ ಬೇಕಾಗಿದೆ. ನಿಮ್ಮ ವಿಕಸಿತ ಭಾರತ್ ಕನಸು ಕನ್ನಡಿಗರು ನನಸು ಮಾಡಬೇಕು. ಕನ್ನಡಿಗರಿಗೆ ಕೊಡೋದೇನು ಚೊಂಬು. ದೆವ್ವ ಹಿಡಿದಿದೆ ಅಂತ ಬೇವಿನ ಕಟ್ಟಿಗೆಯಿಂದ ಹೊಡೆದು ಮಹಿಳೆಯನ್ನ ಕೊಲೆ ಮಾಡಿರೋ ಘಟನೆ ಮಹಾರಾಷ್ಟ್ರದ ಮುರುಮ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ನಿವಾಸಿ ಮುಕ್ತಾಬಾಯಿಯನ್ನ ಮಹಾರಾಷ್ಟ್ರದ ಮುರುಮ್ ಗ್ರಾಮದ ಗಿಡ್ಡೆಪ್ಪನ ಜೊತೆ ಮದುವೆ ಮಾಡಿಸಲಾಗಿತ್ತು. ಆದರೆ ಕಳೆದ 4 ದಿನದ ಹಿಂದೆ ಮುರುಮ್ ಗ್ರಾಮದಲ್ಲಿ ಗಿಡ್ಡೆಪ್ಪನ ಸಹೋದರ ಸಂಬಂಧಿಕರು ಮುಕ್ತಾಬಾಯಿ ಮೇಲೆ ಹಲ್ಲೆ ನಡೆಸಿದ್ರು.
ಬಳಿಕ ಮುಕ್ತಾಬಾಯಿಗೆ ದೆವ್ವ ಹಿಡಿದಿದೆ ಅಂತ ದೇವಲ ಗಣಗಾಪುರದ ದತ್ತನ ಸನ್ನಿಧಿಗೆ ಕರ್ಕೊಂಡು ಬಂದು ದೆವ್ವ ಬಿಡಿಸುವ ಸಲುವಾಗಿ ಹಲ್ಲೆ ನಡೆಸಿದ್ರು. ಈ ವೇಳೆ ಸುಸ್ತಾಗಿ ಮುಕ್ತಾಬಾಯಿ ಕೆಳಗೆ ಬಿದ್ದಿದ್ರು. ಈ ವಿಷಯವನ್ನ ಮುಕ್ತಾಬಾಯಿ ಕುಟುಂಬಕ್ಕೆ ತಿಳಿಸಿದ್ದು. ಬಳಿಕ ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಚಿಕಿತ್ಸೆ ಫಲಿಸದೆ ಆಕೆ ಸಾವನ್ನಪ್ಪಿದ್ದಾಳೆ. ಮೈಸೂರಲ್ಲಿ ಭೂಬಕಾಸುರರ ಹಾವಳಿ ಹೆಚ್ಚಾಗಿದೆ. ಮಾಜಿ ಎಂಎಲ್ಸಿ ಸಿದ್ದರಾಜ್ ಅವರ 22 ಸೈಟ್ ಲಪಟಾಯಿಸಲು ಯತ್ನಿಸಲಾಗಿದೆ. ಕೇವಲ 2,000 ಜಿಪಿಎಗೆ 30 ಕೋಟಿ ಆಸ್ತಿ ಗುಳುಂ ಮಾಡಲು ಯತ್ನಿಸಲಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ನಿವೇಶನ ಮಾರಾಟಕ್ಕೆ ಯತ್ನಿಸಲಾಗಿದ್ದು, ಬೋಗಾದಿ ಪಂಚಾಯಿತಿಯಿಂದ ಈ ಖಾತಾ, ಈ ಸ್ವತ್ತು, ಈ ಆಸ್ತಿ ಪ್ರತಿ ಪಡೆದು ವಂಚನೆ ಮಾಡಲಾಗಿದೆ. ಘಟನೆ ಸಂಬಂಧ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. There is no permission is not required from higher authority. Higher authority prosecution go you are filing a comment that the X party is giving a 10%. ಬೆಳಗಾವಿಯ ಜೋಶಿಮಾಳದಲ್ಲಿ ಬೀದಿ ನಾಯಿ ಅಟ್ಯಾಕ್ಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ನಾಯಿಗಳ ಹಾವಳಿಗೆ ಮನೆಯಿಂದ ಹೊರಬಾರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗುಂಪು ಕಟ್ಟಿಕೊಂಡು ಬರೋ ನಾಯಿಗಳು ರಸ್ತೆಯಲ್ಲಿ ನಡ್ಕೊಂಡು ಹೋಗುವವರ ಮೇಲೆ ಅಟ್ಯಾಕ್ ಮಾಡುತ್ತಂತೆ. ಇತ್ತೀಚೆಗೆ ದಂಪತಿಯನ್ನ ಬೆನ್ನಟ್ಟಿ ಕಚ್ಚುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಕೂಡಲೇ ನಾಯಿಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡಿ ಅಂತ ಜನ ಪಾಲಿಕೆಗೆ ಒತ್ತಾಯಿಸಿದ್ದಾರೆ. ಗುಡಿ ಕಡೆ ಜಿಜಾವು ಗಾರ್ಡನ್ ಐತಿ, ಅಲ್ಲಿ ನಮ್ದು ಮನೆ ಐತಿ. ನಾವು ಹೋಗೋದಿದ್ರೆ ಇತ್ಲ ಹಿಂಗೆ ಹಳ್ಳಿ ಕಟ್ಟಿದಿಂದ ಹೋಗ್ತೀನಿ, ಇಲ್ಲಿಗೆ ಉಪ್ಪಾರೋಣ್ಯಾಗಿಂದ ಹೋಗ್ತೇನೆ. ಯಾಕಂದ್ರೆ ಇಲ್ಲಿ ನಾಯಿಗಳು ಇರ್ತಾವೆ. ಹೋಗ್ತಾ ಬರ್ತಾ ಇತ್ಲ ಕಲ್ ತೊಗೊಂಡು ಕೇಸ್ ಹೊಡ್ಯಾಕತ್ರ ಇತ್ಲ ಕಾರ್ ಗಾಡಿ ಇರ್ತಾವೆ, ಗ್ಲಾಸ್ ಹೊಡಿತೀವಿ. ಅದಕ್ಕೂ ಒಮ್ಮೆ ನಾ ಕಡ್ಗಿ ತೊಗೊಂಡು ಹೋಗ್ತೀನಿ ಕೈಯಾಗಿಂದ ಹೊಡ್ಯಾಕತ್ರ. ನಿನ್ನೆ ಕ್ರಿಸ್ಮಸ್ ಇತ್ತು, ನನ್ನ ಮೊಮ್ಮಗಾಗ ಸುಟ್ಟಿ ಇತ್ತು, ಸಾಲಿ ಸುಟ್ಟಿ. ಎಷ್ಟು ಅಂತ ದಿವಸವರೆಗೆ ಮನ್ಯಾಗ ಅವ ಜರ ಆಡಕ್ಕೆ ಹೊರಗೆ ಬರಬೇಕು, ಓಡಾಡಕರಿ ಬರಬೇಕು. ನಾಯಿ ಕಡಿತಾವಂತ ಅವರು ಒಳಗೆ ಕೊಂಡಿರ್ತಾರೆ. ಕಾರ್ಪೊರೇಷನ್ ತಕರಾರು ಮಾಡ್ರೆ ಅವರು ಏನು ಲಕ್ಷ ಕೊಡಂಗಿಲ್ಲ. ನಾಯಿಗಳ್ರೆ 1, 2, 3 ಹಂಗಿಲ್ಲ, 20 ನಾಯಿ ಒಮ್ಗಿಲಿ ಮೈ ಮೇಲೆ ಬರ್ತಾವೆ. ಯಾವ ಸತ್ರ ಸಾಯಿಲ್ಲ ಅಂತಾರ ಅವರು, ಯಾರು ಇದು ಮಾಡ್ತಾರ. ಬಾಳ ಕೆಟ್ಟ ಅದಾರ ಇಲ್ಲಿ ಮಂದಿ. ಏನಪ್ಪ ಬಂದ್ ಕ್ಯಾಚಿ ಒಂದರ ಈಗ ಬಂದ್ ಕ್ಯಾಚಿ ಹೊರ ಬಂದ್ ಕ್ಯಾಚಿ ಒಂದರ ಹಚ್ಚ ಹುಚ್ಚ ಮಾಡ್ಬೇಕಿಲ್ಲೋ. ಆ ಹುಡುಗಿ ಸಾಲಿಗೆ ಹೋಗಿತ್ರಿ, ಅಲ್ಲಿಂದ ಇಲ್ಲೋ ಓವ್ ಮಾಡಕತ್ತಾವು, ಎಲ್ಲ ಅಳಕತ್ತ ಹುಡುಗಿ. ಹಿಂಗ ಸೈಕಲ್ಗೆ ಕಾರು ಡಿಕ್ಕಿಯಾಗಿ ಬಾಲಕಿ ಹಾರಿ ಬಿದ್ದಿರೋ ಘಟನೆ ಹಾವೇರಿಯ ರಾಣೆಬೆನ್ನೂರಿನ ಹಲಗೇರಿ ಕ್ರಾಸ್ ಬಳಿ ನಡೆದಿದೆ. ಬಾಲಕಿ ರಸ್ತೆಯಲ್ಲಿ ಹಾರಿ ಬಿದ್ದ ದೃಶ್ಯ ಸಿಸಿಟಿವಿಯಲ್ಲೇ ಸೆರೆಯಾಗಿದೆ. ಬಾಲಕಿ ಪವಾಡ ಸದೃಶ ರೀತಿ ಪ್ರಾಣಾಪಾಯದಿಂದ ಪಾರಾಗಿದ್ದು, ಇನ್ನು ಘಟನೆ ಸಂಬಂಧ ರಾಣೆಬೆನ್ನೂರು ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉಡುಪಿಯ ಹೆಜಮಾಡಿಯ ಗರಡಿ ನೇಮೋತ್ಸವದಲ್ಲಿ 3 ಮಹಿಳೆಯರು ಸೇರಿ ವೃದ್ಧೆಯೊಬ್ಬರ ಚಿನ್ನದ ಸರವನ್ನು ಏಕರಿಸಿದ್ರು. 3 ಕಳ್ಳಿಯರ ಕರ ಮತ್ತು ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಘಟನೆ ಸಂಬಂಧ ಇದೀಗ 3 ಕಳ್ಳಿಯರನ್ನ ಲಾಕ್ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಕಳ್ಳಿಯರನ್ನ ಬಂಧಿಸಲಾಗಿದೆ. ತಮಿಳುನಾಡು ಮೂಲದ ಶೀತಲ್, ಕಾಳಿಯಮ್ಮ, ಮಾರಿಯಮ್ಮ ಬಂಧಿತ ಮಹಿಳೆಯರು. ಬೆಂಗಳೂರು ಜಲಮಂಡಳಿ ಗ್ರಾಹಕರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಕೊಟ್ಟಿದೆ. ಕಾವೇರಿ ನೀರಿನ ಬಾಕಿ ಬಿಲ್ ಪಾವತಿಗೆ ಸರ್ಕಾರದಿಂದ OTS ಜಾರಿ ಮಾಡಿದೆ. ಬಾಕಿ ಮೊತ್ತಕ್ಕೆ ಸೇರಿರುವ ಬಡ್ಡಿಯ ಮೊತ್ತ 100% ಮನ್ನಾ ಮಾಡಿ ನಗರಾಭಿವೃದ್ಧಿ ಇಲಾಖೆ ಆದೇಶ ಮಾಡಿದೆ. ಬಾಕಿ ಮೊತ್ತ ಪಾವತಿಸಲು 3 ತಿಂಗಳ ಅವಧಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆ ಜಾರಿ ಮಾಡಿದೆ. ಒಟ್ಟು 701 ಕೋಟಿ ಹಣವನ್ನು ಗ್ರಾಹಕರು ಬಾಕಿ ಉಳಿಸಿಕೊಂಡಿದ್ದು, ಈ ಪೈಕಿ 439 ಕೋಟಿ ಅಸಲು ಹಾಗೆಯೇ 262 ಕೋಟಿ ಬಡ್ಡಿ ಮೊತ್ತ ಬಾಕಿ ಇದೆ. ಈ ಪೈಕಿ ಬಡ್ಡಿ ಮೊತ್ತ 100% ಮನ್ನಾ ಮಾಡಿ ಪಾವತಿಸುವಂತೆ ಆದೇಶ ಮಾಡಿದೆ. ಈ ನಿಯಮ ಇಂದಿನಿಂದ 3 ತಿಂಗಳ ಅವಧಿಗೆ ಜಾರಿಯಲ್ಲಿರಲಿದೆ. ಹೊಸ ವರ್ಷಕ್ಕೆ ಇಡೀ ದೆಹಲಿ ಸಜ್ಜಾಗ್ತಾ ಇದೆ. ಪೊಲೀಸ್ ಆಪರೇಷನ್ ಆಘಾತ್ ಹೆಸರಲ್ಲಿ ಸ್ಪೆಷಲ್ ಡ್ರೈವ್ ಮಾಡಿದ್ದಾರೆ. ಸುಮಾರು 280 ಕ್ರಿಮಿನಲ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಗನ್, ಪಿಸ್ತೂಲ್, ಅಪಾರ ಪ್ರಮಾಣದ ಮದ್ಯ, ಗಾಂಜಾವನ್ನು ಸೀಸ್ ಮಾಡಿದ್ದಾರೆ. ಇನ್ನು ಬಾಲ ಬಿಚ್ಚದಂತೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಯಾದಗಿರಿ ತಾಲೂಕಿನ ಸೌದಾಗರ ಬಳಿಯ ಜಲಾಶಯದ ಕಾಲುವೆ ಒಡೆದು ನೀರು ಪೋಲಾಗ್ತಾ ಇತ್ತು. ಇದರಿಂದ ರೈತರ ಜಮೀನಿಗೂ ನೀರಿಲ್ಲದಂತಾಗಿತ್ತು. ಇದರ ಬಗ್ಗೆ ನ್ಯೂಸ್ 18 ಕನ್ನಡ ವಿಸ್ತೃತವಾದ ವರದಿಯನ್ನು ಬಿತ್ತರಿಸಿತ್ತು. ಸದ್ಯ ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಸೋರಿಕೆ ಆಗ್ತಾ ಇದ್ದ ಕಾಲುವೆಯ ದುರಸ್ತಿಗೆ ಮುಂದಾಗಿದ್ದಾರೆ. ಸೌದಾಗರ ಜಲಾಶಯದಲ್ಲಿ ಕಾಲುವೆಯಲ್ಲಿ ಹೂಳನ್ನು ಎತ್ತಿಸಿ ಬಳಿಕ ಸಿಮೆಂಟ್ ಮೆತ್ತಿಸಿದ್ದಾರೆ. ಸದ್ಯ ನ್ಯೂಸ್ 18 ಕಾರ್ಯಕ್ಕೆ ರೈತರು ಧನ್ಯವಾದ ತಿಳಿಸಿದ್ದಾರೆ. ನೀರು ಸೋರಿಕೆ ಆಗಿರ್ತಕ್ಕಂಥದ್ದನ್ನು
ನ್ಯೂಸ್ 8ನಲ್ಲಿ ಸುದ್ದಿ ಆದ ತಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದನ್ನು ಟ್ಯಾಪ್ ಹಚ್ಚಿ ರಿಪೇರಿ ಮಾಡಿಕೇಸಿ ನೀರು ಸರಳ ಹೋಗಂಗೆ ಅನುಕೂಲ ಮಾಡಿಕೊಟ್ರೆ ಅದು ನ್ಯೂಸ್ 18 ಕನ್ನಡಕ್ಕೆ ಏನದು ಅಂದ್ರೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಸಾಕಷ್ಟು ಏನದ ರೈತರ ಜಮೀನಿಗೆ ಸುಮಾರು 5ರಿಂದ 6 ಗೇಟ್ನವರೆಗೆ ನೀರು ತಲುಪ್ತಕ್ಕಂಥ ಕೆಲಸ ಇತ್ತು. ರೈತರ ಬೆಳೆ ಒಣಗತಕ್ಕಂಥ ಸಂದರ್ಭದಲ್ಲಿ ಇವತ್ತು ನ್ಯೂಸ್ 18 ಕನ್ನಡ ಸುದ್ದಿಗೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಸಾರ್ವಜನಿಕರಿಗೆ ರೈತರಿಗೆ ನೀರು ಸರಬರಾಜು ಮಾಡತಕ್ಕಂಥ ಇದು. ಸಿಎಂ ಕುರ್ಚಿ ಟೆನ್ಷನ್ ನಡುವೆ ಡಿಸಿಎಂ ಡಿಕೆಶಿ ಅವರೇ ಮೇಳದಲ್ಲಿ ಭಾಗಿಯಾಗಿದ್ದಾರೆ. ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಡೆಯುತ್ತಿರುವಂತಹ ಅವರೇಕಾಳು ಮೇಳ ಉದ್ಘಾಟನೆ ಮಾಡಿದ್ರು. ಬಳಿಕ ರೈತರಿಂದ ಅವರೇಕಾಳು ಅಣಬೆ ಖರೀದಿ ಮಾಡಿದ್ರು. ಇನ್ನು ಇದೇ ವೇಳೆ ಡಿಸಿಎಂ ಡಿಕೆಶಿಗೆ ಸಚಿವ ಚಲುವರಾಯಸ್ವಾಮಿ ಸಾಥ್ ಕೊಟ್ಟಿದ್ದಾರೆ. ಸಂಕ್ರಾಂತಿಗೆ ಅಂತ ಸ್ಪೆಷಲ್ ಮಾಡ್ತಿರೋ ಸರ್ ನೀವು ಹೇಳಿ ಸರ್ ನಮ್ಮ ಮಂಡ್ಯ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾಗೂ ಪೈರಸಿ ಕಾಟ ಎದುರಾಗಿದ್ದು ನಟ ಕಿಚ್ಚ ಸುದೀಪ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು, ಸಿನಿಮಾ ರಿಲೀಸ್ ಆದ 24 ಗಂಟೆಯಲ್ಲಿ ಪೈರಸ್ ಆಗಿದೆ. ಅದಕ್ಕೆ ನಾನು 24 ಗಂಟೆಗೂ ಮುಂಚೆನೇ ಎಚ್ಚರಿಕೆ ಕೊಟ್ಟಿದ್ದೆ. ಅದಕ್ಕಿಂತ ಮುಂಚೆ ನಮಗೆ ಮಾಹಿತಿ ಇತ್ತು. ಅಹಂನಿಂದ ಮಾತಾಡಿದ್ರೆ ಇಷ್ಟು ವರ್ಷದ ಸುದೀಪ್ ಬೇರೆ, ಈಗ ನೋಡ್ತಿರೋ ಸುದೀಪ್ ಬೇರೆ. ಥಿಯೇಟರ್ ಮುಂದೆ ಸಂಭ್ರಮ ನೋಡಿದ್ರೆ ಗೊತ್ತಾಗುತ್ತೆ. ಅವರ ಮನೆ ಸಂಭ್ರಮ ಅಲ್ಲ, ಬರ್ತ್ಡೇ ಅಲ್ಲ, ಅವರಿಗೆ ಸಂತೋಷ ಕೊಡುವ ಕೆಲಸ ನನ್ನದಷ್ಟೇ. ಪೈರಸಿ ಅಂತ ಬಂದಾಗ ಸರ್ಕಾರನೂ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಬಾಲಿವುಡ್ ನಟ ಸಲ್ಮಾನ್ ಖಾನ್ 60ನೇ ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇದ್ದಾರೆ. ಪನ್ವೇಲ್ನಲ್ಲಿರುವಂತಹ ತಮ್ಮ ನಿವಾಸದ ಮುಂದೆ ಸಲ್ಮಾನ್ ಖಾನ್ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿಕೊಂಡ್ರು. ರಿಲಯನ್ಸ್ ಫೌಂಡೇಶನ್ ವತಿಯಿಂದ ನಿರ್ಮಿಸಲಾದ ನೂತನ ಕ್ಯಾನ್ಸರ್ ಹಾಗೂ ಡಯಾಲಿಸಿಸ್ ಸೆಂಟರ್ ಜೀವನ್ ಉದ್ಘಾಟನೆಯಾಗಿದೆ. ರಿಲಯನ್ಸ್ ಫೌಂಡೇಶನ್ ಮುಖ್ಯಸ್ಥೆ ನೀತಾ ಅಂಬಾನಿಯವರು ನೂತನ ಜೀವನ್ ವಾರ್ಡ್ ಉದ್ಘಾಟನೆ ಮಾಡಿದ್ದಾರೆ. ಮುಂಬೈನ ರಿಲಯನ್ಸ್ ಆಸ್ಪತ್ರೆಯಲ್ಲಿ ನೂತನ ವಾರ್ಡ್ ಉದ್ಘಾಟನೆಯಾಗಿದೆ. Over the last decade, our Reliance Foundation Hospital has served 3.3 million patients, including 1.6 million children. And now we are opening Jeevan, a very special new wing of our hospital. Jeevan is my dedication as a daughter to my father, Sri Ravindra Bhai Dalal. Papa taught me that seva is the highest form of worship. Here at Jeevan, we bring together advanced chemotherapy, immunotherapy, dialysis, and other specialized medical services under one roof. The most precious part of Jeevan, a space very close to my heart, where I'm standing right now, is our pediatric chemotherapy ward. ಹೊಸ ವರ್ಷಾಚರಣೆ ಹಿನ್ನೆಲೆ ಸಂಗೀತ ಮೊಬೈಲ್ಸ್ ತ್ರಿಬಲ್ ಧಮಾಕ ಆಫರ್ಗಳನ್ನು ನೀಡಿದೆ. ಸ್ಕ್ರೂ ಲೂಸ್ ಆಫರ್ ಎಂಬ ಹೆಸರಲ್ಲಿ ಭರ್ಜರಿ ಕೊಡುಗೆಗಳನ್ನು ನೀಡ್ತಾ ಇದ್ದು, ಇದೇ ಮೊದಲ ಬಾರಿಗೆ ಸಂಗೀತ ಔಟ್ಲೆಟ್ನಿಂದ ಸ್ಮಾರ್ಟ್ಫೋನ್ ಖರೀದಿಸಿದರೆ ಒಟ್ಟು 3 ಬಗೆಯ ಬೆನಿಫಿಟ್ಗಳನ್ನು ನೀಡಲಾಗ್ತಿದೆ. ಸಂಗೀತದಲ್ಲಿ ಮೊಬೈಲ್ ಖರೀದಿ ಮಾಡಿದರೆ 1 ವರ್ಷ ಫ್ರೀಯಾಗಿ ಯಾವುದೇ ಎಲೆಕ್ಟ್ರಾನಿಕ್ ಸಾಧಕ ಹಾಳಾದರೂ ಸರ್ವಿಸ್ ಇರಲಿದೆ. ಇನ್ನು ಮೊಬೈಲ್ ಕಳ್ಳತನವಾದಾಗ ಯಾವುದೇ FIR ಇಲ್ಲದೆ 50% ಪ್ರೈಸ್ಗೆ ಹೊಸ ಸ್ಮಾರ್ಟ್ಫೋನ್ ನೀಡಲಿದೆ. ಇನ್ನು ಮೊಬೈಲ್ ಹಾಳಾದರೆ 70% ರಿಯಾಯಿತಿ ದರದಲ್ಲಿ ಹೊಸ ಫೋನನ್ನೇ ಸಂಗೀತ ನೀಡುತ್ತೆ. ಇನ್ನು ಹಲವು ಕೊಡುಗೆಗಳನ್ನು ನೀಡಿದ್ದು ಜನವರಿ 26ರವರೆಗೆ ಈ ಆಫರ್ ಲಭ್ಯ ಇರಲಿದೆ. ನಿಮ್ಮ ಮನೆಯಲ್ಲಿ ಇರೋ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, AC, ಲ್ಯಾಪ್ಟಾಪ್ ಆರ್ ಎನಿ ಎಲೆಕ್ಟ್ರಾನಿಕ್ಸ್ ಫಾರ್ ದಟ್ ಮ್ಯಾಟರ್, ಯಾವುದೇ ಏನೇ ಕೆಟ್ಟು ಹೋದ್ರು ವಿ ಆರ್ ದೇರ್ ಟು ಟೇಕ್ ಕೇರ್. ಸಂಗೀತನಲ್ಲಿ ಇವಾಗ ಬಂದು ಸ್ಮಾರ್ಟ್ಫೋನ್ ತೊಗೊಂಡ್ರೆ ಅಂದರೆ ನೀವು ಅದು ನನ್ನ ಕಾಂಪಿಟೇಟರ್ ಹತ್ರ ತೊಗೊಂಡಿರ್ತೀರ, ಅದು ಆನ್ಲೈನಲ್ಲಿ ತೊಗೊಂಡಿರ್ಬೋದು, ಇಲ್ಲ ಬೇರೆ ನಮ್ಮ ಕಾಂಪಿಟೇಟರ್
ಬೇರೆ ಊರಲ್ಲಿ ತಗೊಂಡಿರ್ಬೋದು ಅಥವಾ ಎಲ್ಲಾದ್ರೂ ಯಾವ ಕಾಂಪಿಟೇಟರ್ ಹತ್ರ ಆದ್ರೂ ತಗೊಂಡಿರಿ. ನನ್ನ ಹತ್ರ ಸ್ಮಾರ್ಟ್ ಫೋನ್ ಕೊಂಡ್ಕೊಂಡು ಇವತ್ತು ಬ್ಯಾಂಗ್ಳೂರಲ್ಲಿ ಇದ್ರೆ ನಾಳೆ ದಿನ ನಿಮಗೆ ಟ್ರಾನ್ಸ್ಫರ್ ಆಗಿ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆಗಿರ್ಬೋದು. ನೆಕ್ಸ್ಟ್ 1 year ಇವತ್ತು ನೀವು ಸ್ಮಾರ್ಟ್ ಫೋನ್ ತಗೊಂಡ್ರೆ ಈ ಪೀರಿಯಡ್ ಅಲ್ಲಿ, ಈ ಆಫರ್ ಪೀರಿಯಡ್ ಅಲ್ಲಿ, ನೆಕ್ಸ್ಟ್ 1 year ಯಾವತ್ತು ಏನು ಪ್ರಾಬ್ಲಮ್ ಅಂದ್ರೂ ನಿಮ್ಮ ಮನೆಯಲ್ಲಿರೋ ಅಷ್ಟು ಎಲೆಕ್ಟ್ರಾನಿಕ್ಸ್ಗೆ ವಿ ಗಿವ್ ಯು ಫ್ರೀ ಡೋರ್ ಸ್ಟೆಪ್ ಸರ್ವಿಸ್, ನೋ ಕ್ವಶನ್ಸ್.